ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿಕ್ಕ ಗುತ್ತಿಗೆದಾರರು ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಹಾನಿಯಲ್ಲಿದ್ದಾರೆ. ಬದುಕಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಅಧಿಕಾರಿಗಳು ಯಾರ್ಯಾರು ದೊಡ್ಡ ದೊಡ್ಡ ಗುತ್ತಿಗೆದಾರರೇ ಅವರನ್ನು ರಕ್ಷಣೆ ಮಾಡ್ತಾಯಿದ್ದಾರೆ. ಅವರು ಬಿಲ್ ತೆಗೆದುಕೊಂಡು ಬರ್ತಾಯಿದ್ದಾರೆ. ಸೀರಿಯಲ್ ಪ್ರಕಾರ ಬಿಲ್ ಕೊಡಬೇಕಾಗಿತ್ತು, ಅದು ಇಲ್ಲ. ಮತ್ತು ಯಾರು ಸರಿಯಾಗಿ ಅಧಿಕಾರಿಗಳಿಗೆ ಬಿಲ್ಲನ್ನು ಕೊಡ್ತಾರೆ ಅವ್ರನ್ನ ಆಫೀಸಲ್ಲಿ ಕರೆದು ಚಹಾ ಪಾನಿ ಮಾಡ್ತಾಯಿದ್ದಾರೆ, ಅವ್ರ ಸ್ನೇಹವನ್ನು ಮಾಡ್ತಾಯಿದ್ದಾರೆ. ಚಿಕ್ಕ ಗುತ್ತಿಗೆದಾರರು ಒಂದು 5 ಲಕ್ಷವರೆಗೆ ಇತ್ತು. ಈ 5 ಲಕ್ಷ ಯಾಕೆ ಚಿಕ್ಕ ಗುತ್ತಿಗೆದಾರ ಕೊಡ್ತೀವಿ ಅಂದರೆ, ಯಾರೋ ಒಬ್ಬ ನ್ಯಾಯಾಧೀಶನ ಕಿಟಕಿ ಬಾಗಿಲು ಅಥವಾ ಏನಾದರೂ ಒಂದು ರಿಪೇರಿ ಇತ್ತಂದ್ರೆ ಅದಕ್ಕೆ ಲೋಕೋಪಯೋಗಿ ಇಲಾಖೆ ಕಚೇರಿಗಳು ಏನಾದರೂ ಸೋರ್ತಾಯಿದ್ರೆ ಒಟ್ಟಾರೆ ಅಧಿಕಾರಿಗಳು ಎಲ್ಲಿ ಫೋನ್ ಮಾಡ್ತಾರೆ ಅಲ್ಲಿ ಹೋಗಿ ರಿಪೇರಿ ಮಾಡಬೇಕಂತ 5 ಲಕ್ಷ ರೂಪಾಯಿ ಇಟ್ಟಿದ್ರು. ಅದು ಈಗ ಅದನ್ನು ಆನ್ಲೈನ್ನಲ್ಲಿ ಮತ್ತು ಅದನ್ನು ಮಾಡಬೇಕಂತ ವಿಚಾರ ಇದೆ. ಅದನ್ನು ಕೈ ಬಿಡಬೇಕಂತ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇವೆ. ಲೋಕೋಪಯೋಗಿ ಸಚಿವರು ಕೂಡ ಅಸಮರ್ಥರಾಗಿದ್ದಾರೆ. ಹೆಜ್ಜಾರಿಕಳವರು ಅಸಮರ್ಥ ಲೋಕೋಪಯೋಗಿ ಸಚಿವ ಅಂತ ಹೇಳ್ಬೋದು. ಯಾಕಂದರೆ 37,000 ಕೋಟಿ ಇನ್ನೂ ಬಿಲ್ ಬಾಕಿ ಬರೋದಿದೆ. ಅದು 6 ತಿಂಗಳ ಹಿಂದೆಂದು ಹಂತವಾಗಿ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಗ್ಯಾರಂಟಿಗಳಿಗೆ ಹೋಗ್ತಾಯಿದೆ. 55,000 ಕೋಟಿ 60,000 ಕೋಟಿ ಹೋಗ್ತಾಯಿದೆ. DK ಶಿವಕುಮಾರ್ ಅವರು ಈಗೇನು 1.5 ವರ್ಷ ಇದೆಯಲ್ಲ, ಇದನ್ನು ನಡ್ಸ್ಕೊಂಡು ಹೋಗೋದು ಭಾಳ ಕಠಿಣ ಪರಿಸ್ಥಿತಿ ಇದೆ. ಇನ್ನು ಚಿಕ್ಕ ಗುತ್ತಿಗೆದಾರರ ಬಗ್ಗೆ ಬರೋಣ. ಅವರು 5 ಲಕ್ಷ ಸಾಲ ತೆಗೆದಿರ್ತಾರೆ. ಅದನ್ನು 3-4 ವರ್ಷ ಇಟ್ಕೋತಾರೆ ಆ ಬಿಲ್ ಪಾಸ್ ಮಾಡಲಿಕ್ಕೆ. ಯಾಕಂದರೆ ಇವರಿಗೆ ಯಾವಾಗ ಆ ಬಿಲ್ಲದ ಪರ್ಸೆಂಟೇಜ್ ಕೊಡ್ತಿಲ್ಲ, ಅದಕ್ಕೆ ಅಧಿಕಾರಿಗಳು MB ಬರೆಯೋ ಕೊಡ್ಬೇಕು, AW ಕೊಡ್ಬೇಕು, ಸೂಪ್ರಿಡೆಂಟ್ ಕೊಡ್ಬೇಕು, ಎಲ್ಲರಿಗೆ ಕೊಡ್ಬೇಕು. ಈ ಚಿಕ್ಕ ಗುತ್ತಿಗೆದಾರ ಪರಿಸ್ಥಿತಿ ಹೈರಾಣಾಗಿ ಹೋಗಿದ್ದಾರೆ. ಬ್ಯಾಂಕ್ದಿಂದ ಸಾಲ ತಂದಿರ್ತಾರೆ, ಕೈಗಾಡ ತಂದಿರ್ತಾರೆ, ಅಲ್ಲೇ ತುಂಬೋದು ಮತ್ತು ಮನೆಗೆ ಹೋಗೋದು. ಒಮ್ಮೆ ಲೋಕೋಪಯೋಗಿ PWD ಇಲಾಖೆ ಹೋಗಿ ಚಿಕ್ಕ ಗುತ್ತಿಗೆದಾರ ಮುಖ ನೋಡ್ರಿ, ದೊಡ್ಡ ಪ್ರಮಾಣದಲ್ಲಿ ಆತಂಕದಲ್ಲೇ ಇದ್ದಾರೆ ಅವರು. ಹೀಗಾಗಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಯಾಕಂದರೆ ಗ್ಯಾರಂಟಿ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿವೆ. ಕೇವಲ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ. ಯಾಕಂದರೆ ದುಡ್ಡು ತಂದಿದ್ದಾರೆ ಅವರು, ಸರ್ಕಾರದ ಒತ್ತಾಯ ಮಾಡಿ, ಹಿಂದಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅದು ಫಂಡ್ ಈ ಫಂಡ್ 108 ಫಂಡ್ ಇದೆ, ಇಲ್ಲೇ ತೆಗೆದು ಹಾಕಿದ್ದಾರೆ. ಇನ್ನು ಚಿಕ್ಕ ಕೆಲಸ ದೊಡ್ಡ ಕೆಲಸ ಎಲ್ಲವನ್ನು ಸತೀಶ್ ಜಾರಕಿಹೊಳಿ ತಮ್ಮ MKD ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ದಾರೆ. ಟೈಮ್ ಬಾಂಡ್ ಕೇಸುಗಳಿರ್ತವೆ, ಟೈಮ್ ಬಾಂಡ್ ವರ್ಕ್ ಅಂತ, ಅದು ಕೂಡ MKD ಹೋಗ್ತಾಯಿದೆ. ಅದು ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಬರ್ತದೆ. ಮತ್ತು ಉಳಿದ 16 ಕ್ಷೇತ್ರಗಳು ಏನು ಮಾಡೋ ಅದು ವಿಷಯ ಈಗ ಇವತ್ತಲ್ಲ. ಇವತ್ತು ಪರಿಸ್ಥಿತಿ ಏನಿದೆ, ಚಿಕ್ಕ ಗುತ್ತಿಗೆದಾರ ಅವ್ರೇನೈತೆ ನೇಮ್ ಆಫ್ ವರ್ಕ್ ಇವ್ರು ಚೇಂಜ್ ಮಾಡ್ತಾರೆ. ತಮಗೆ ಬೇಕಾಯ್ತಂದ್ರೆ ದುಡ್ಡು ಬಂದಿತ್ತಂದ್ರೆ ನೇಮ್ ಆಫ್ ವರ್ಕ್ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಮಾಡ್ತಾರೆ. ಅಂದರೆ ಹೇಳೋರೆಲ್ಲ ಕೇಳೋರಿಲ್ಲ. ಅಧಿಕಾರಿಗಳಿಗೆ ನೀವು ದುಡ್ಡು ಕೊಟ್ಟರೆ ಎಲ್ಲ ಕೆಲಸಗಳಾಗ್ತದೆ. ಹಾಗಾದ್ರೆ ಚಿಕ್ಕ ಗುತ್ತಿಗೆದಾರ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಆನ್ಲೈನ್ ಪ್ರಕ್ರಿಯೆನ ಕೈ ಬಿಡಬೇಕು. ತರೋರಿದ್ದಾರೆ 5 ಲಕ್ಷಕ್ಕೂ ಕೂಡ ನೀವು ಆನ್ಲೈನ್ ಹಾಕ್ಬೇಕಂತ, ತಪ್ಪದು. ಯಾಕಂದರೆ ತ್ವರಿತವಾಗಿ ಕೆಲಸ ಮಾಡಬೇಕಾಗೈತೆ. ಯಾವುದೋ ಒಂದು ಸುನಾಮ ಬೆಳಿಬೇಕಾಗೈತೆ, ಯಾವುದೋ ಒಂದು ರಸ್ತೆ ರಿಪೇರಿ, ಯಾವುದೋ ಮಂತ್ರಿ ಮುಂದೆ ಮನೆ ಮುಂದೆ ಬಿದ್ದಿರ್ತೈತೆ ಅಥವಾ ತಗ್ಗು ಬಿದ್ದಿರೋದು ಮುಚ್ಚಬೇಕಾಗಿದೆ. ಇದು ತ್ವರಿತ ಕೆಲಸಗಳು. ಅದಕ್ಕೆ ಈ ಚಿಕ್ಕ ಗುತ್ತಿಗೆದಾರನ ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ತೊಂದರೆ ಯಾರಿಗೆ? ಇವರಿಗೆ. ಮತ್ತು ಯಾರು ಮಂತ್ರಿಗಳ ಚೇಲಾಗಳು, ಅವರ PAಗಳು ಅವ್ರು ಹೇಳಿದ್ದು ಕೂಡ ಬಿಲ್ ಪಾಸ್ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಅಂಜಿ ಕೆಲಸ ಮಾಡ್ತಾಯಿದ್ದಾರೆ. ಅದರ ಅಧಿಕಾರಿಗಳು ಪರ್ಸೆಂಟೇಜ್ ಇಲ್ಲ, ಅವರು ಏನೂ ಮಾಡೋದಿಲ್ಲ. ಮುಖ್ಯಮಂತ್ರಿ ಹೇಳಿದ್ರು ಕೂಡ ಬಿಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಇರಲಿಲ್ಲ. ಯಾಕಂದರೆ ಅವರು ಕೂಡ ಲಕ್ಷಾಂತರ ರೂಪಾಯಿ ಕೊಟ್ಟು ಬಂದಿರ್ತಾರೆ. AW ಕೊಡ್ಬೇಕು ಅಂದರೆ AW ಕೊಟ್ಟು ಬಂದಿರಬೇಕು. ಸೂಪ್ರಿಡೆಂಟ್ ಎಷ್ಟೊಂದು ಪೋಸ್ಟ್ ಇವೆ, ಅದೆಲ್ಲ ಕೊಟ್ಟು ಬಂದಿರ್ತಾರೆ. ಆಯಾದ ಒಂದು ರೇಟ್ ಫಿಕ್ಸ್ ಇದೆ. ಈಗ ಗುತ್ತಿಗೆದಾರ ಪರಿಸ್ಥಿತಿ ಮತ್ತಷ್ಟು ಹೈರಾಣ ಮಾಡಿ ಇಟ್ಟಿದ್ದಾರೆ. ದೊಡ್ಡ ಗುತ್ತಿಗೆದಾರರು ಅವ್ರು ದೊಡ್ಡ ಕೆಲಸವನ್ನು ಹೇಳ್ತಾರೆ, ಕೋಟ್ಯಾಂತರ ರೂಪಾಯಿ ಬಂದಿರ್ತೈತೆ. ಒಂದು ಕಡೆ ಒಂದು ಹಾಕ್ತಾರೆ, ಒಂದು ತೆಗಿತಾರೆ, ಮತ್ತು ಅವರನ್ನ ಬಿಲ್ಗಳನ್ನು ಹೆಚ್ಚಾಗ್ತವೆ. ನೀವೇನು ಹೇಳ್ತೀರಿ ಸೀರಿಯಲ್ ಪ್ರಕಾರ ಅಂತ. ಹೆಜ್ಜಾರಿಕಳು ಕೇಳಿ ಕೂಡ ಒಂದು 10-20 ಕೋಟಿದಿತ್ತಂದ್ರೆ ಅಲ್ಲಿ ಮೇಲೆ ಹೋಗಿ ಬೆಟ್ಟಾಗಿ ಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಪರ್ಸೆಂಟೇಜ್ ಕೊಡಲಿಲ್ಲ ಅಂತಂದರೆ ಅಲ್ಲಿ ಬಿಲ್ ಪಾಸ್ ಆಗಂಗಿಲ್ಲ. ಒಟ್ಟಾರೆ ಚಿಕ್ಕ ಗುತ್ತಿಗೆದಾರ ಮಾತ್ರ ಹೈರಾಣಾಗಿದ್ದರೆ ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಇವರು ಮತ್ತು ವರ್ಕ್ ಮಾತ್ರ 100% ಮಾಡಿರ್ತಾರೆ. ಬಣ್ಣ ಸುಣ್ಣದಲ್ಲಿ ಏನೋ ತಿಂದಿರ್ತಾರೆ. ಆದರೆ ದೊಡ್ಡ ವರ್ಕ್ ಆದ್ರೆ ಕೋಟ್ಯಾಂತರ ರೂಪಾಯಿ ಅವ್ರು ಸರ್ಕಾರಕ್ಕೆ ಲಾಸ್ ಮಾಡ್ತಾಯಿದ್ದಾರೆ. ಅದರ ದಾಟಿ ಹೋಗ್ತಾಯಿದ್ದಾರೆ. ಯಾಕಂದರೆ ಮಂತ್ರಿಗಳ ವಿಚಾರ
ಇನ್ನು ಭೈರತಿ ಸುರೇಶ ಅವರು ಮಂತ್ರಿ ಮಾಡಬಾರ್ದಾಗಿತ್ತು. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಕೂಡ ಭ್ರಷ್ಟ ಶಾಸಕ ಅಂತ ಯಾರೋ ಇವರೇ. ಅಂಥವ್ರು ಎಷ್ಟು ಜನ ಇದ್ದಾರೆ? ಪರ್ಸೆಂಟೇಜ್ ಕೊಟ್ಟರೆ ಅವ್ರು ಬರ್ತಾರೆ, ಇಲ್ಲದ ಬರೋದನ್ನೇ ಇಲ್ಲ. ಯಾವುದಾದ್ರು ಉದ್ಘಾಟನೆಗೆ ಒಬ್ಬ ಮಂತ್ರಿ ಬಂದಂದರೆ ಅಥವಾ MLA ಬಂದಂದರೆ ಇವನಿಗೆ ಪರ್ಸೆಂಟೇಜ್ ಮುಟ್ಟೈತೆ ಅಂತಲೇ ಅರ್ಥ. ಎಲ್ಲ ಕಡೆ ಕೊಟ್ಟು ಮತ್ತೆ ಇಲ್ಲಿ ಕೊಡ್ಬೇಕು, ಮತ್ತು ವರ್ಗದಲ್ಲಿ ಉಳಿಸ್ಕೋಬೇಕು. ಇದು ದೊಡ್ಡದ ಗುತ್ತಿಗೆದಾರ ಕೆಲಸ. ಅದರ ಚಿಕ್ಕ ಗುತ್ತಿಗೆದಾರರು ಹೈರಾಣ ಆಗಿದ್ರೆ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು. ಒಂದು ಹೆಚ್ಚು ಅನುದಾನವನ್ನು ಇಲ್ಲಿ ಇಡಬೇಕು. ಯಾಕಂದರೆ ಚಿಕ್ಕ ಚಿಕ್ಕ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿವೆ, ಅದಕ್ಕೆ ಹಣಕಾಸಿನೇ ಇಲ್ಲ. ನಂತರ 3-4 ವರ್ಷ 5 ಲಕ್ಷ ರೂಪಾಯಿ ನೀವು ಒಂದು ಪೀಸ್ ವರ್ಕಿಗೆ ಇಟ್ಕೊಂಡಿರತ್ತಂದರೆ ಇವು ಬಾಳೆ ಹೆಂಗೆ ಮಾಡವ? ಅದಕ್ಕೆ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಏನು ಭ್ರಷ್ಟ ಶಾಸಕರು ಏನಿದಾರಲ್ಲ ಅವರನ್ನು ಮತ್ತು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಬಾರ್ದು. 60-40 ಅಂತೀರಿ ನೀವು. ಹಳೆಯವರು 60% ಮತ್ತು ಹೊಸವರು 40%. ಸಾಧ್ಯನೇ ಇಲ್ಲದು. ಯಾಕಂದ್ರೆ ಈಗಾಗಲೇ 60% ತುಂಬಿದವ್ರು ಯಾರು? ಎಲ್ಲ ಹಳೆ ಮಂದಿನ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, 13 ತುಂಬಿದರೆ ಇನ್ನೊಂದು 15 ತುಂಬ್ತಾರೆ. ಟೋಟಲ್ ಇರೋದು 30, ಈಗ 20 ತುಂಬಬೇಕಾಗಿದೆ. ಟೋಟಲ್ ಇರೋದು 33, 20 ತುಂಬಬೇಕಾಗಿದೆ. ಅದರಲ್ಲಿ ಹೆಚ್ಚಾಗಿ 15 ಹೊಸ ಶಾಸಕರನ್ನ ಪ್ರಥಮವಾಗಿ ಆರಿಸಿ ಬಂದಿರ್ತಾರಲ್ಲ ಅವ್ರಿಗೆ ಕೊಟ್ಟರೆ ಮಾತ್ರ ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಮತ್ತೆ ತಮ್ಮನ್ನು ಭೇಟಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ. ನಮಸ್ಕಾರ.